ಸರ್ಕಾರ ತಾವುಗಳಿಗೆ ಏನು ಭರವಸೆ ನೀಡಿದಿರಿ ಅದನ್ನು ಪೂರೈಸಿ ಅಥವಾ ಅದನ್ನು ನಿಲ್ಲಿಸಿ ಅಭಿವೃದ್ಧಿ ಕಾರ್ಯ ಆದರೂ ಮಾಡಿ. ಎರಡೂ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಅಭಿವೃದ್ಧಿ ಏನು ಮಾತು ಕೊಟ್ಟಿದ್ದಾರೆ ನಡೆದೋಂಗೆ ನಡೆಯೋಕ್ಕಾಗದೆ ಅಲ್ಲೂ ವಿಫಲ ಆಗ್ತಾ ಇದ್ದಾರೆ. ಇಲ್ಲಿ ಅಭಿವೃದ್ಧಿ ಅಂತೂ ಸಂಪೂರ್ಣ ಶೂನ್ಯ. ಏನು ಯಾವುದೇ ಡಿಪಾರ್ಟ್ಮೆಂಟ್ನೊಳಗೆ ಹೋಗಿ ವಿಚಾರಿಸ್ಲಿ, ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗ್ಬೋದು, ಮೂರು ತಿಂಗಳು ಸಂಬಳ ಕೊಟ್ಟಿಲ್ಲ. ಮೂರು ತಿಂಗಳು ಸಂಬಳ ಕೊಟ್ಟಿಲ್ಲ. ದಯವಿಟ್ಟು ನೀವು ಆಫೀಸ್ಗಳೊಳಗೆ ಹೋಗಿ ಅದು ಏನು ಅವ್ರಿಗೆ ಸಂಬಳ ಕೂಡ ನೀಡ್ತಾ ಇಲ್ಲ. ಅದಾದ್ರೆ ಏನು ಗುತ್ತಿಗೆದಾರಿದ್ದಾರೆ ಕೆಲಸ ಮಾಡಿ ಮೂರು ತಿಂಗಳಾದ್ರೂ ಕೂಡ ಅವ್ರಿಗೆ ಪೇಮೆಂಟ್ ಮಾಡಿದಿಲ್ಲ. ಗುದ್ದಲಿ ಪೂಜೆ ಮಾಡಿದರೆ ಗುದ್ದಲಿ ಪೂಜೆ ಮಾಡಿ 4 ತಿಂಗಳಿಗೆ ರೋಡ್ ಕಿತ್ತಾಕಿದೆ. ನೀವು ನೋಡ್ಬೋದು, ಯಾವುದೇ ಒಂದು ಗ್ರಾಮೀಣ ಪ್ರದೇಶದ ರಸ್ತೆಗಳು ಕಿತ್ತಾಕಿ ಅದನ್ನೆಲ್ಲ ಹಾಳು ಮಾಡಿ 3 ತಿಂಗಳಾಗಿದೆ. ಇವತ್ತು ಅದನ್ನು ಕಾಮಗಾರಿ ಕೈಗೊಂಡಿಲ್ಲ. ಅದು ಇರೋ ರಸ್ತೆನ ಹಂಗೆ ಆದ್ರೂ ಉಳಿದಿದ್ರೆ ಕೊನೆ ಪಕ್ಷ ಓಡಾಡ್ತಿದ್ರು, ಅಷ್ಟೋ ಇಷ್ಟು ಓಡಾಡ್ತಿದ್ರು, ಬಿದ್ದುಕೊಂಡು ಎತ್ಕೊಂಡು ಓಡಾಡ್ತಿದ್ರು. ಇವತ್ತು ಗುಂಡಿಗಳು ಹೆಂಗೆ ಬಿದ್ದದಂದ್ರೆ ಮಳೆ ಬಿದ್ದರೆ ಏನು ಬರೀ 2 ವೀಲರ್ಗಳಲ್ಲ, ಲಾರಿಗಳು ಕಾರ್ಗಳೇ ಮುಗಿಸ್ಬಿಡ್ತವೆ. ಈ ಮಟ್ಟಕ್ಕೆಲ್ಲನೂ ರಸ್ತೆಗಳು ಹಾಳಾಗಿದ್ದಾವೆ. ಇನ್ನು ನೀರಂತೂ ಕೇಳೋಂಗಿಲ್ಲ. ಇನ್ನು ಜಿಲ್ಲಾಸ್ಪತ್ರೆ ಅಂತೂ ಅಲ್ಲಿ ನೀವು ಕಸಾಯಿ ಖಾನೆ ಆಗಿದೆ ಅದಂತೂ ನೀವು ಹೇಳೋಕ್ಕೆ ಇಲ್ಲ. ಇವೆಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನೇ ನೀಡಲಿಕ್ಕಾಗಂಥ ಒಂದು ಸರ್ಕಾರ ಇದು. ಇವತ್ತು ದಿವಸ ಅವ್ರ ಹತ್ರ ಉತ್ತರನೇ ಇಲ್ಲ. ಏನು ಡೆವಲಪ್ಮೆಂಟ್ ಇಲ್ಲ ಬಾಗಿಲು ಕೊಡ್ತಾ ಇದ್ದಾರೆ. ಏನು ಬಾಗಿಲು ಕೊಡ್ತಾ ಇದ್ದಾರೆ? ಯಾವುದೂ ಇಲ್ಲ, ಶೂನ್ಯ. ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮದು ಎಲ್ಲ ಶಾಸಕರು, ಇವನ್ನು ಕಾಂಗ್ರೆಸ್ ಶಾಸಕರು ಕೂಡ ಯಾವುದೇ ಕಾರಣಕ್ಕೂ ಇವಾಗ ಅನುದಾನ ಕೇಳಬೇಡ್ರಿ, 1 ವರ್ಷ ಕಾಲ ಇಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ನೇರವಾಗಿ ಅವ್ರು ಘೋಷಣೆ ಮಾಡ್ತಾರೆ. ಸರ್ಕಾರನೇ ಕೈ ಚೆಲ್ಲಿ ಕೂತ್ರೆ ಇನ್ನು ಜನಸಾಮಾನ್ಯರ ಗತಿಯೇನು? ಮತ್ತೆ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಹೇಳ್ತಾರೆ, ನಾವು ಹೇಳಿದ್ದೆಲ್ಲ ಮಾಡೋಕ್ಕಾಗುತ್ತಾ? ನಾವೇನೋ ಗೆಲ್ಲಬೇಕು ಅಂತ ಹೇಳ್ತೀವಿ, ಹೇಳಿದ ಮಾತ್ರ ನಾವು ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಅದನ್ನೆಲ್ಲ ನೀವೇ ಅದನ್ನ ಪ್ರಸಾರ ಮಾಡಿದ್ರಿ. ಅದು ಹಿಂಗೆ ಹೇಳೋದು, ನಾನು ಅದು ಕೊಡ್ಬೇಕಾಗುತ್ತಾ ಅಂತಂದ್ಬಿಟ್ಟು ಆ ಒಂದು ದುರಾಂಕಾರದ ಮಾತಾಡ್ತಾರೆ. ಇಲ್ಲಿ ಜನ ಕೇಳಿದ್ರೆ ನೀವೆಲ್ಲ ಕೊಡಿ ಅಂತ, ಬಿಟ್ಟಿ ಭಾಗ್ಯ ಜನ ಕೇಳಿದಿಷ್ಟೇ, ಮೂಲಭೂತ ಸೌಕರ್ಯ ಕೊಡಿ, ಜೊತೆಗೆ ಅತ್ಯುತ್ತಮವಾದಂಥ ಶಿಕ್ಷಣ ಮತ್ತು ಆರೋಗ್ಯ ನೀಡಿ ಅಂತ. ಅದನ್ನು ಕೊಡ್ಲಾರ್ದೆ ಇವತ್ತಿನ ದಿವಸ ನುಡಿದಂತೆ ನಡೆದಿದ್ದೇವೆ ಸುಳ್ಳುಗಳು ಯಾಕೆ ಕೇಳ್ಕೊಂಡು ಓಡಾಡ್ತೀರಿ? ಏನು ಇವತ್ತು ದಿವಸ ಕೋಲಾರದಲ್ಲಿ ಒಂದೇ ಒಂದು ಸಣ್ಣ ಕೆಲಸ ಆಗಿಲ್ಲ. ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಅಂತೇಳಿ, ಕೇವಲ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಅಂತೇಳಿ 3 ಕೋಟಿ ರೂಪಾಯಿನೋ 3.5 ಕೋಟಿ ರೂಪಾಯಿನ ಒಂದು ಅನುದಾನ ಬಿಡುಗಡೆ ಮಾಡಿ ಕೋಲಾರ ಒಂದು ನಗರ ಪ್ರದೇಶದಿಂದ ಬೆಟ್ಟಕ್ಕೆ ರಸ್ತೆ ಮಾಡ್ತಾರೆ. ಆ ಗುತ್ತಿಗೆ ಕೂಡ ಮುಳುಭಾಗದವ್ರು ಕೊಡ್ತಿದ್ರು. ಅಂದರೆ ಆ ರಸ್ತೆ ಹೆಂಗಿದೆ ಅಂದರೆ ಅದು ಇವಾಗ ಕಿತ್ತೋಗಿರ್ಬೋದು, ಎಲ್ಲ ಒಂದು 15 ದಿನ ಬಂದು ಹೋಗಿರುತ್ತೆ, ಇವಾಗಲೇ ಕಿತ್ತೋಗಿದೆ. ಆ ಪರಿಸ್ಥಿತಿಗಳು ಆ ಗುಣಮಟ್ಟ ಇದೆ. ಮಣ್ಣು ಹಾಕಿಲ್ಲ, ಅದೇನಾದ್ರೂ ಕೂಡ ಆ ರಸ್ತೆ ಹೆಂಗಿದೆ ಅಂದರೆ ಕೆಳಗಡೆಗೆ ಒಂದು ಭಾಳ ಕಡ್ದಾಗಿದೆ. ಏನಾದ್ರೂ ಏನು ದ್ವಿಚಕ್ರ ವಾಹನದವ್ರು ಏನಾದ್ರು ಸೈಡ್ಗೆ ಹೋದ್ರೆ ಬಿದ್ದೇ ಹೋಗ್ತಾರೆ. ಅದು ಬಿದ್ದೋಗೋದಂದ್ರೆ ಸೈಡ್ ಬೀಳೋದಲ್ಲ, ಅದು ಬೆಟ್ಟ ಇಳಿದಾರ ಪ್ರದೇಶ, ನೆಲಕ್ಕೆ ಉಳ್ಬಿಡ್ತಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ರಸ್ತೆ ನಿರ್ಮಾಣ ಆಗಿದೆ. ನಾನು ಹೇಳೋದಷ್ಟೇ, ಮುಖ್ಯಮಂತ್ರಿ ಬರೋದಕ್ಕೋಸ್ಕರ 3.5 ಕೋಟಿ ಮಾತ್ರ ಖರ್ಚು ಮಾಡೋದಾದರೆ ಮುಂದೆ ಸರ್ಕಾರ ನೀವು ಹೇಗೆ ನಡೆಸ್ತೀರಿ? ಹೇಗೆ ನೀವು ಮುಂದೆ ಜನಸಾಮಾನ್ಯರು ಕೈ ಹಿಡಿತೀರಿ? ಇದೆಲ್ಲ ಹೇಗೆ ಸಾಧ್ಯ ಆಗದೆ? ಒಂದೇ ಒಂದು ಅದು ನಮ್ಮ ಏನು ಬಜೆಟ್ ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ವರ್ಗೂ ಹಂಗೋ ನಡೆಸ್ತಾರೆ ಇದೆ. ಇವತ್ತಿನ ದಿವಸ ಹೇಳ್ದಂಗೆ ಲೋಕಸಭಾ ಚುನಾವಣೆವರೆಗೂ ಸ್ವಲ್ಪ ಏನೋ ಅದು ಕುಂಟ್ಕೊಂಡು ನಡ್ಕೊಂಡು ಬಿದ್ದು ಎದ್ದು ನಡೆಸ್ತಾರೆ. ಆಮೇಲೆ ನಡೆಸೋದು ಕಷ್ಟ ಇದೆ. ಸರ್ಕಾರನೇ ಇರುತ್ತೋ ಇರೋಲ್ಲ ಅನ್ನೋದು ಕೂಡ ನಮಗೆ ಇಲ್ಲಿ ಏನು ಡೌಟ್ ಆಗ್ತಾ ಇದೆ. ಈ ಮಟ್ಟಕ್ಕೆ ನಡೆಸ್ತಾ ಇದ್ದಾರೆ. ಜನ ಭಾಳ ತಿರುಗಿಬಿದ್ದಿದ್ದಾರೆ, ಸಿಕ್ಕಾಪಟ್ಟೆ ತಿರುಗಿಬಿದ್ದಾರೆ. ಈ ಒಂದು ದುರಾಡಳಿತದಿಂದ ಬೇಸತ್ತಿದ್ದಾರೆ. ಇವತ್ತು ದಿವಸ ಶಾಸಕರಾಗಲಿ ಸಚಿವರಾಗಲಿ ಯಾರೊಬ್ಬರು ಕೂಡ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಕಾಮಗಾರಿ ಅವ್ರ ಹತ್ರ ಮುಖ ಕೊಟ್ಟು ಮಾತಾಡ್ಸೋಕ್ಕಾಗ್ತಾ ಇಲ್ಲ. ಜಿಲ್ಲಾ ಮಂತ್ರಿಗಳು ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ, ಯಾರಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ದುರಂತ ಪ್ರತಿ ಸಾರಿ ಬಂದಾಗೆಲ್ಲೂ ಹೊರ ಜಿಲ್ಲೆಯವ್ರನ್ನೇ ಹೊರಗಡೆನವ್ರನ್ನೇ ತಂದಾಗ್ತದೆ. ಅವ್ರಿಗೆ ಜಿಲ್ಲೆ ಬಗ್ಗೆ ಎಷ್ಟು ಮಾತ್ರ ಕಾಳಜಿ ಇರ್ತದೆ? ಏನು ಅವ್ರಿಗೆ ಇಲ್ಲಿ ಮಾಡಬೇಕು ಅನ್ನೋ ಒಂದು ದರ್ದೇನಿದೆ? ಇಲ್ಲಿ ಹುಟ್ಟಿ ಬೆಳೆದಂಥವ್ರಿಗೆ ಇಲ್ಲೇ ಅವ್ರದೇ ಶಾಸಕರಿದ್ದಾರೆ ಜಿಲ್ಲೆಯಲ್ಲಿ. ಹಾಗೆ ಅವ್ರಿಗೆ ಕೊಟ್ಟು ಒಂದು ಅವ್ರ ಮೂಲಕ ಕೆಲಸ ಮಾಡಿಸಿ ಅವ್ರಿಗೊಂದು ಜವಾಬ್ದಾರಿ ಇರ್ತದೆ. ಅದನ್ನು ಬಿಟ್ಟು ಯಾರೋ ಒಬ್ಬನಿಗೆ ಅವ್ರಿಗೆ ಬೇಕಾದಂಥವ್ರಿಗೆ ಅವ್ರಿಗೆ ಯಾರು ಅನುಕೂಲ ಇರ್ತಾರೆ, ಅವ್ರಿಗೆ ಯಾರು ಬೇರೆ ಸಹಾಯ ಮಾಡ್ತಾರೆ ಅವ್ರಿಗೆ ಕೊಡೋದು. ಇಲ್ಲಿ ನಮ್ಮನ್ನ ಹಿಂಸೆ ಪಡೋಂಥದ್ದು ಏನು ನತದೃಷ್ಟ ಕೋಲಾರ ಇದು. ಏನು ತಪ್ಪು ಮಾಡಿದ್ವಿ? ಯಾಕೆ ನಮಗೆ ಕರ್ಮಕಾಂಡ? ಹೇಳ್ತಿದ್ದೀನಿ, ಇವಾಗಲೇ ಜನ ಎಚ್ಚೆತ್ಕೊಂಡಿದ್ದಾರೆ. ತಕ್ಕ ಪಾಠ ತಕ್ಕ ಉತ್ತರ ಈಗಾಗಲೇ ಚುನಾವಣೆಯಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಮುಂದಕ್ಕಾದರೂ ಕೂಡ ತಾವು ಆಡಳಿತದಲ್ಲಿ ಪಾರದರ್ಶಕ ಕಾಪಾಡಿಕೊಂಡು ಅಭಿವೃದ್ಧಿ ಕಾರ್ಯದಲ್ಲಿ ತೊಡಸ್ಕೊಂಡು ಕನಿಷ್ಠ ಅಭಿವೃದ್ಧಿ, ನಾವೇನು ದೊಡ್ಡ ಮಟ್ಟದಲ್ಲಿ ಸಿಂಗಪೂರ್ ಮಾಡಿ ಮಲೇಷ್ಯಾ ಮಾಡಿ ಅಂತ ಹೇಳ್ತಾ ಇಲ್ಲ, ಕೋಲಾರ ಮಾಡೋ ಮಟ್ಟದಲ್ಲಾದರೂ ನಿರ್ಮಾಣ ಮಾಡೋಂಥ ಕೆಲಸ ಮಾಡಿ. ಅದ್ರ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ಜಿಲ್ಲಾಡಳಿತ ಮನವಿ ಮಾಡ್ತೀನಿ, ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಂಡು ಕೋಲಾರದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಅಂತ ಕೂಡ ಹೇಳ್ತೀನಿ. ಅಧಿಕಾರಿಗಳಂತೂ ಕೂಡ ಸರ್ಕಾರದಲ್ಲಿ ಹಿಡಿದಲ್ಲಿಲ್ಲ,
ಸಂಪೂರ್ಣವಾಗಿ ಅವರು ಹಿಡಿತ ತಪ್ಪಿದೆ. ಲಂಚ ತಾಂಡವಾಳ್ತಾ ಇದೆ. ಒಬ್ಬ ಸಾಧಾರಣ ರೈತ ಕೂಡ, ಸಾಧಾರಣ ವ್ಯಕ್ತಿ ಕೂಡ ಸಣ್ಣ ಕೆಲಸ ಕೂಡ ಅಲ್ಲಿ ಆಗ್ತಾ ಇಲ್ಲ. ಈ ಮಟ್ಟಕ್ಕೆ ಏನು ಅಧಿಕಾರಿಗಳು ಲಂಚ ಒಂದು ತುಂಬಿದೆ. ಪಾರದರ್ಶಕ ಆಡಳಿತ ನೀಡ್ತಾರೆ ಅಂದ್ಬಿಟ್ಟೆಲ್ಲ ಹೇಳಿದ್ರು. ಯಾವ ಪಾರದರ್ಶಕತೆ, ಯಾವ ಕೆಲಸ, ಯಾವುದೇ ತಾಲೂಕು ಕಚೇರಿ ಆಗಿರಲಿ ಅಥವಾ ಯಾವುದೇ ಜಿಲ್ಲಾ ಕಚೇರಿಗಳಾಗಿರಲಿ, ಯಾವುದೇ ಆಫೀಸ್ಗೆ ಹೋಗಲಿ, ಒಂದು ದುಡ್ಡಿಲ್ಲ, ಹಣ ಇಲ್ಲ ಅಂದರೆ ಅದು ಕೆಲಸನೇ ಆಗೋದು. ಈ ಮಟ್ಟಕ್ಕೆ ಹೋಗಿದೆ. ಇನ್ನು ಮುಂದಕ್ಕಾದರೂ ನಾವು ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ತೀನಿ, ಜಿಲ್ಲಾಡಳಿತ ಮತ್ತು ಸರ್ಕಾರಗಳು ಆದಷ್ಟು ಬೇಗನೆ ಕ್ರಿಯಾಶೀಲರಾಗಿ ದಯವಿಟ್ಟು ಏನು ಈ ಒಂದು ನರಕದ ಸದೃಶ ವಾತಾವರಣ ನಿರ್ಮಾಣ ಆಗಿದೆ ಅದನ್ನು ಸರಿಪಡಿಸಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ